ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗ. ಈ ಒಂದು ಕ್ಲಾಸ್ನೊಳಗೆ ಏನು ನೋಡೋಣ ಅಂದ್ರೆ SSC GD ಗೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರಾಕತ್ತಾವ. ಹೌದಾ? ಈ ಒಂದು ವಿಡಿಯೋ ಒಳಗೆ ಏನು ನೋಡೋಣ ಅಂದ್ರೆ ಒಂದು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಯಾವ ರೀತಿ ಬರಾಕತ್ತಾವ ಅನ್ನತಕ್ಕಂಥದ್ದನ್ನು ಕೂಡ ಏನು ಮಾಡೋಣ ನೋಡೋಣ. ಹೌದಾ? ಆಕ್ಟಿವ್ ಪ್ಯಾಸಿವ್ ಆಗಿರಬಹುದು, ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಆಗಿರಬಹುದು, ಗ್ರಾಮೆಟಿಕಲ್ ಎರರ್ ಆಗಿರಬಹುದು, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆಗಿರಬಹುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಸಿನೋನಿಮ್ಸ್ ಆಗಿರಬಹುದು, ಆಂಟೋನಿಮ್ಸ್ ಆಗಿರಬಹುದು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆಗಿರಬಹುದು. ಇವೆಲ್ಲವುಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವ ಅನ್ನೋದನ್ನ ಈ ಒಂದು ವಿಡಿಯೋ ಒಳಗೆ ಏನು ಮಾಡೋಣ ಡಿಸ್ಕಸ್ ಮಾಡೋಣ. ಇಟ್ಸ್ ಅ ವೆರಿ ಡೀಪ್ ಕ್ಲಾಸ್. ಇದೊಂದು ಬಹಳಷ್ಟು ಡೀಪ್ ಆಗಿ ಹೋಗ್ತಕ್ಕಂಥ ಕ್ಲಾಸ್ ಐತಿ. ಅದಕ್ಕೋಸ್ಕರ ಏನು ಮಾಡ್ರಿ, ಎಲ್ಲರೂ ನಿಮ್ಮ ನೋಟ್ಬುಕ್ ಪೆನ್ಗಳನ್ನು ತಗೊಂಡ ಕೂತು ಬಿಡ್ರಿ. ಒಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿರ್ತಕ್ಕಂಥ ಈಸಿ ಕಾನ್ಸೆಪ್ಟ್ಗಳು ನಿಮ್ಮಲ್ಲಿ ಬರ್ತಾವ ಅಂತಕ್ಕಂಥದ್ದನ್ನ ನೋಡೋಣ. ಹೌದಾ? ಬಹಳಷ್ಟು ಈಸಿ ಕಾನ್ಸೆಪ್ಟ್ಗಳನ್ನ ಹೇಳ್ಕೊಡ್ತೇನೆ ರೀ, ಡೋಂಟ್ ವರಿ ಅಬೌಟ್ ದ್ಯಾಟ್. ಹೌದಾ? ಯಾವ ರೀತಿ ಕ್ವಶನ್ಸ್ ಬಂದಾಗ ಏನು ಮಾಡಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ಮಾಡ್ರಿ, ಏನು ಬಹಳಷ್ಟು ಲಕ್ಷ ಕೊಟ್ಟು ನೋಡ್ರಿ. ಇವನ್ನೆಲ್ಲ ಏನು ಮಾಡೋಣ, ಈ ಒಂದು ವಿಡಿಯೋ ಒಳಗೆ ನೋಡೋಣ ಅಂತ. ಹಂಗಿದ್ರೆ ಕ್ವಶನ್ ಏನೈತಿ ಅಂತಕ್ಕಂಥದ್ದನ್ನ ಓದೋಣ ಬರ್ರಿ. ಫೈಂಡ್ ದ ಪಾರ್ಟ್ ಆಫ್ ದ ಗಿವನ್ ಸೆಂಟೆನ್ಸ್ ದಟ್ ಹ್ಯಾಸ್ ಆನ್ ಎರರ್ ಇನ್ ಇಟ್. ದೇರ್ ಇಸ್ ನೋ ಎರರ್, ಚೂಸ್ ನೋ ಎರರ್. ಹೌದಾ? ಎರರ್ ಇಲ್ಲ ಅಂದ್ರೆ ಏನು ಮಾಡ್ಬೇಕು, ಎರರ್ ಇದ್ರೊಳಗೆ ಎಲ್ಲಿ ತಪ್ಪೈತಿ ಅಂತಕ್ಕಂಥದ್ದನ್ನ ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಓಕೆ, ಇದು ಕೊಟ್ಟಿರ್ತಕ್ಕಂಥ ಕ್ವಶನ್. ಇದು ಕ್ವಶನ್ ಏನೈತಿ ಓದ್ರಿ. ದ ಡಾಕ್ಟರ್ ವಿತ್ ಹಿಸ್ ಇಂಟರ್ನ್ಸ್ ಆರ್ ಡ್ಯೂ ಟು ಅರೈವ್ ಹಿಯರ್ ಬೈ ನೂನ್ ಸ್ಲ್ಯಾಶ್ ನೋ ಎರರ್ ಅಂತಕ್ಕಂಥದ್ದು ಕೇಳಿ. ಇದ್ರೊಳಗೆ ದ ಡಾಕ್ಟರ್ ವಿತ್ ಹೀಸ್ ಈ ತರನಾಗಿರ್ತಕ್ಕಂಥ ಕೊಟ್ಟರು. ಇದ್ರೊಳಗೆ ಎಲ್ಲಿ ತಪ್ಪೈತಿ ಅಂತಕ್ಕಂಥದ್ದು ಕೇಳಿದಾಗ ಏನು ಮಾಡಬೇಕು ಅಂತಕ್ಕಂಥದ್ದು. ಹೌದಾ? ಈ ಯಾವಾಗ ಒಂದು ಕಾನ್ಸೆಪ್ಟು ವಿತ್ ನೊಂದಿಗೆ ಬರ್ತದ, ಒಂದು ಕಾನ್ಸೆಪ್ಟು ಆಸ್ ವೆಲ್ ಆಸ್ ಜೊತೆಗೆ ಬರ್ತದೆ ಅಂತ ತಿಳ್ಕೊರಿ. ಹೌದಾ? ದ ಡಾಕ್ಟರ್ ಆಸ್ ವೆಲ್ ಆಸ್ ಹಿಸ್ ಇಂಟರ್ನ್ಸ್ ಈ ರೀತಿಯಾಗಿರ್ತಕ್ಕಂಥದ್ದು ಬಂದಾಗ, ವಿತ್ ಹಿಸ್ ಇಂಟರ್ನ್ಸ್ ಅಂತ ಬಂದಾಗ ಯು ಹ್ಯಾವ್ ಟು ಚೂಸ್ ಫಸ್ಟ್ ಸಬ್ಜೆಕ್ಟ್. ಫಸ್ಟ್ ಸಬ್ಜೆಕ್ಟ್ ಯಾವ್ದೈತಿ ಅಂತಕ್ಕಂಥದ್ದನ್ನ ನೋಡ್ಕೊಳ್ಬೇಕು. ಹೌದಾ? ಫಸ್ಟ್ ಸಬ್ಜೆಕ್ಟ್ ಹಂಗಿದ್ರೆ ಯಾವ್ದೈತಿ ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿರ್ತಕ್ಕಂತಹ ಡಾಕ್ಟರ್ ಅಂತಕ್ಕಂಥದ್ದು ಐತಿ, ಒಂದು ಹೀಸ್ ಇಂಟರ್ನ್ಸ್ ಅಂತಕ್ಕಂಥದ್ದು ಇನ್ನೊಂದು ಸಬ್ಜೆಕ್ಟ್ ಐತಿ ಅಂತ ತಿಳ್ಕೊರಿ. ಹೌದಾ? ಇದ್ರೊಳಗೆ ಇದು ಫಸ್ಟ್ ಸಬ್ಜೆಕ್ಟ್, ಇದು ಸೆಕೆಂಡ್ ಸಬ್ಜೆಕ್ಟ್ ಇದ್ದಾಗ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಯಾವ್ದು ಇದ್ದಂಗೆ ಆಯ್ತು, ಡಾಕ್ಟರ್ ಇದ್ದಂಗೆ ಆಯ್ತು. ಹೌದಾ? ಡಾಕ್ಟರ್ ಇದ್ದಂಥ ಪರಿಸ್ಥಿತಿ ಒಳಗೆ ಏನು ಮಾಡಬೇಕು, ಇಲ್ಲಿ ಡಾಕ್ಟರ್ ಐತೆ ಅಂದ್ಮೇಲೆ ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಆರ್ ಯಾಕೆ ಬರ್ತೈತಿ. ಹೌದಾ? ಹೆಲ್ಪಿಂಗ್ ವರ್ಬು ಆರ್ ಯಾಕೆ ಬರ್ತೈತಿ, ವಿತ್ ಮತ್ತು ಆಸ್ ವೆಲ್ ಆಸ್ ಬಂದಾಗ ಫಸ್ಟ್ ಒಂದಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ತಗೊಂಡಾಗ ಅದು ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೋ ಬಹಳಷ್ಟು ಚೆನ್ನಾಗಿ ನೀವು ನೋಡ್ಬೇಕು. ಹೌದಾ? ಆ ಸಬ್ಜೆಕ್ಟ್ ಯಾವ್ದೈತೆ ಅಂದ್ರೆ ಇಲ್ಲಿ ಡಾಕ್ಟರ್ ಅಂತಕ್ಕಂಥದ್ದು, ದ ಡಾಕ್ಟರ್ ಅಂತಕ್ಕಂಥದ್ದು ಏನೈತೆ ಅಂದ್ರೆ ಸಿಂಗ್ಯುಲರ್ ಐತ್ರಿ. ಡಾಕ್ಟರ್ ಅನ್ನೋದು ಏನೈತಿದ ಸಿಂಗ್ಯುಲರ್ ಐತಿ. ಈ ಸಿಂಗ್ಯುಲರ್ ಆಗೇತ ಅಂದ್ಮೇಲೆ ಇಲ್ಲಿ ಏನ್ ಬರ್ಬೇಕು, ಒಂದು ಆಮ್ ಐತಿ, ಈಸ್ ಐತಿ, ಆರ್ ಐತಿ. ಡಾಕ್ಟರ್ ಇದ್ದಾಗ ಏನ್ ಬರ್ಬೇಕು, ಹುಡುಗಿರ್ತಾನ ಅಂದ್ರ ಈಸ್ ಅಂತಕ್ಕಂಥದ್ದು ಬರ್ಬೇಕು. ಏನ್ ಬರ್ಬೇಕು, ಈಸ್ ಅಂತಕ್ಕಂಥದ್ದು ಬರ್ಬೇಕು. ಎಲ್ಲಿ ಬರ್ಬೇಕು ನೋಡ್ರಿ, ಇಂಟರ್ನ್ಸ್ ಆರ್ ಡ್ಯೂ ಅಂತಕ್ಕಂಥದ್ದು ಐತಿ. ಓಕೆ, ಅದು ಆರ್ ಡ್ಯೂ ಟು ಬರಂಗಿಲ್ಲ, ಇಂಟರ್ನ್ಸ್ ಈಸ್ ಡ್ಯೂ ಟು. ಓಕೆ, ವಿತ್ ಡಾಕ್ಟರ್ ಐತ್ಲ, ಡಾಕ್ಟರ್ನಷ್ಟ ಕನ್ಸಿಡರ್ ಮಾಡ್ತದ. ಇಲ್ಲಿ ಆರ್ ಬದಲಿಗೆ ಏನು ಬಳಸಬೇಕು, ಈಸ್ ಬಳಸಬೇಕು. ಅಂದಾಗ ಮಾತ್ರ ನಮ್ಮ ಆನ್ಸರ್ ಕರೆಕ್ಟ್ ಆಗ್ತದ, ಅದರ್ವೈಸ್ ನಾಟ್. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟು. ಓಕೆ, ಎಲ್ಲ ಕ್ವಶನ್ಸ್ಗಳು ನಿಮಗೆ SSC ಬೋರ್ಡ್ನಲ್ಲಿ ಆಗಿರ್ತಕ್ಕಂಥ ಕ್ವಶನ್ಸು. ಯಾವ ಶಿಫ್ಟಿಗೆ ಆಗೈತಿ ಏನಾಗೈತಿ ಇಲ್ಲ, ಬಟ್ ಎಲ್ಲ ಕ್ವಶನ್ಸ್ ಆಗಿದಾವ. ಅದನ್ನ ಬಿಟ್ಟು ನಾವು ಹೊರಗಿನ ಕ್ವಶನ್ ಒಂದು ತೊಗೊಂಡು ಬಂದಿಲ್ಲ. ಬೇಕಾದ್ರೆ ಎಂಡ್ ಮಟ್ಟ ವಿಡಿಯೋ ನೋಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಕ್ವಶನ್ಸ್ ಬಂದವ ಅನ್ನೋದು ಕೂಡ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತದೆ. ಓಕೆ, ಇದು ತಿಳಿತಲ್ರಿ? ಎಸ್, ಹಂಗಿದ್ರೆ ಏನು ಮಾಡೋಣ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಓದ್ರಿ. ಸೆಂಟೆನ್ಸ್ ಏನೈತಿ, ಸೆಲೆಕ್ಟ್ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್. ಓಕೆ, ಕರೆಕ್ಟ್ ಆಗಿರ್ತಕ್ಕಂಥ ಪ್ಯಾಸಿವ್ ಫಾರ್ಮ್ ಅನ್ನ ಕಂಡು ಹಿಡಿಬೇಕು. ಆಕ್ಟಿವ್ ಪ್ಯಾಸಿವ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಇಲ್ಲಿರ್ತಕ್ಕಂಥ ಕ್ವಶನ್ ನೋಡ್ರಿ, ದ locusts have attacked the crops in western India. ಓಕೆ, ಲಾಕಸ್ಟ್ಸ್ ಅಂತಕ್ಕಂಥವು ಏನು ಮಾಡ್ಯಾವ, ಕ್ರಾಪ್ಸ್ ಮೇಲೆ ಅಟ್ಯಾಕ್ ಮಾಡ್ಯಾವ ಅಂತಕ್ಕಂಥದ್ದನ್ನ ಎಲ್ಲಿ, ವೆಸ್ಟರ್ನ್ ಇಂಡಿಯಾ ಒಳಗಂತಕ್ಕಂಥದ್ದು ಹೇಳ್ಯಾರ. ಹಂಗಿದ್ದಾಗ ನಮ್ದು ಏನಾಗಬೇಕು, ಇಲ್ಲಿರ್ತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಯಾವ್ದೈತಿ ನೋಡ್ರಿ, ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಐತಿ. ನೀವು ಇದ್ರ ಮೇಲೆ ಸಾಲ್ವ್ ಮಾಡ್ಬೋದು ನೋಡ್ರಿ. ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದ್ದಾಗ ನಿಮಗೆ ಏನು ಮಾಡಂತ ಹೇಳಿನ್ರಿ, ಒಂದು ಹ್ಯಾವ್ ಬಿನ್ ಐತಿಲ್ ನೋಡ್ರಿ, ಒಂದು ಹ್ಯಾಸ್ ಬಿನ್ ಐತಿವಲ್ಲ ನೋಡ್ರಿ. ಒಂದು ಹ್ಯಾವ್ ಬಿನು ಮತ್ತು ಒಂದು ಹ್ಯಾಸ್ ಬಿನ್ ಐತಿವಲ್ಲ ನೋಡ್ರಿ. ನೋಡ್ತೀರಿ? ಹಂಗಿದ್ರೆ ಬರ್ರಿ ನೋಡೋಣ. ಆಪ್ಷನ್ಗಳು ಮೊದಲು ಡಿಲೀಟ್ ಮಾಡೋಣ. ಇದ್ರೊಳಗೆ ಏನೈತ್ರಿ, ಹ್ಯಾವ್ ಬಿನ್ ಐತಿ. ಎಸ್, ಇದ್ರೊಳಗೆ ಹ್ಯಾವ್ ಐತಿ. ಹ್ಯಾವ್ ಇದ್ರೆ ಬ್ಯಾಡ್, ನಮಗೆ ಹ್ಯಾವ್ ಬಿನ್ ಬೇಕು. ಇಲ್ಲಿ ಹ್ಯಾವ್ ಬಿನ್ ಐತಿ, ಇದಿರಲಿ. ಇಲ್ಲಿ ಓರ್ ಐತಿ, ಇದು ಬೇರೆ. ಎರಡು ಯಾವ ಉಳಿದು, ಇದೊಂದು ಉಳಿತು, ಇದೊಂದು ಉಳಿತು. ಅವು ಆಪ್ಷನ್ಸ್ಗಳನ್ನ ಕರೆಕ್ಟಾಗಿ ನೋಡ್ರಿ. ದ ಕ್ರಾಪ್ಸ್ ಇನ್ ದ ವೆಸ್ಟರ್ನ್ ಇಂಡಿಯಾ. ಓಕೆ, ನೋಡ್ರಿ, ಇಲ್ಲಿರ್ತಕ್ಕಂತಹ ಒಂದು ಸಬ್ಜೆಕ್ಟು ಲಾಸ್ಟಿಗೆ ಹೋಗಬೇಕು. ಓಕೆ, ಲಾಸ್ಟ್ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಆ ಕಡೆ ಹೋಗ್ಬೇಕು, ಅಲ್ಲಿರ್ತಕ್ಕಂಥದ್ದು ಎಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಹಂಗಿದ್ದಾಗ ಯಾವ್ದು ಬರ್ತೈತೆ ನೋಡ್ರಿ,
ದ ಕ್ರಾಪ್ಸ್ ಇನ್ ಇಂಡಿಯಾ ಹ್ಯಾವ್ ಬೀನ್ ಅಟ್ಯಾಕ್ಡ್ ಬೈ ದ ಲಾಕಸ್ಟ್ಸ್ ಇನ್ ವೆಸ್ಟರ್ನ್. ನೋಡ್ರಿ ಇಲ್ಲಿರ್ತಕ್ಕಂತಹ ದ ಕ್ರಾಪ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿರ್ತದ, ಅದು ಮೊದಲಿಗೆ ಬರ್ಬೇಕಂದಾಗ ಅದು ಮೊದಲಿಗೆ ಯಾವ್ದು ಬಂದೈತಿ, ಈ ಆಪ್ಷನ್ ಒಳಗೆ ಬಂದೈತಿ ನೋಡ್ರಿ. ಹೌದಾ, ಸಬ್ಜೆಕ್ಟ್ ಆಬ್ಜೆಕ್ಟ್ಗಳು ಚೇಂಜ್ ಆಗ್ಬೇಕಲ್ರಿ. ಸಬ್ಜೆಕ್ಟ್ ಈ ಕಡೆ ಹೋಗ್ಬೇಕ, ಆಬ್ಜೆಕ್ಟ್ ಏನಾಗ್ಬೇಕ ಈ ಕಡೆ ಬರ್ಬೇಕ. ಹೌದಾ, ಇಲ್ಲಿ ನೋಡ್ರಿ ಬಟ್ ಈ ಸೆಂಟೆನ್ಸ್ ಒಳಗೆ ಹ್ಯಾವ್ ಬಿನ್ ಐತಿ, ಬಟ್ ಇದು ಸೇಮ್ ಟು ಸೇಮ್ ಬಂದಿತ್ತು. ಓಕೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕಾ, ದ ಕ್ರಾಪ್ಸ್ ಇನ್ ದ ವೆಸ್ಟರ್ನ್ ಇಂಡಿಯಾ ಹ್ಯಾವ್ ಬೀನ್, ಯಾಕಂದ್ರೆ ಕ್ರಾಪ್ಸ್ ಐತಿ, ಕ್ರಾಪ್ಸ್ ಹ್ಯಾವ್ ಬೀನ್ ಅಟ್ಯಾಕ್ಡ್ ಬೈ ದ, ಎಸ್, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇಲ್ಲಿ ಬರಬೇಕು. ಇದು ಆನ್ಸರ್ ಆಗುದಿಲ್ಲ. ಹೌದಾ, ಸಬ್ಜೆಕ್ಟ್ ಯಾಕೆ ಬರ್ತೈತಿ, ಅಟ್ಯಾಕ್ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಐತಿಲ್ರ, ಅದು ಯಾವ ಈ ಕಡೆ ಬಂದು ಹೋಗ್ಬೇಕಾ. ಇಲ್ಲಿ ನೋಡ್ರಿ ನಮ್ದು ಲಾಕ್ಸ್ಟರ್. ಈ ರೀತಿಯಾಗಿರ್ತಕ್ಕಂತಹ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾಂಬಿನೇಷನ್ಸ್ ಇರ್ತಾವ. ಇಲ್ಲೇ ಇರ್ತಾವ ಸಬ್ಜೆಕ್ಟ್ ಇದ್ದಿದ್ದನ್ನ ಈ ಕಡೆ, ಆಬ್ಜೆಕ್ಟ್ ಇದ್ದಿದ್ದನ್ನ ಈ ಕಡೆ ಮಾಡ್ಯಾರೋ ಇಲ್ಲೋ ಅಂತಕ್ಕಂಥದ್ದು ನೋಡ್ಬೇಕು. ಅಂದಾಗ ನಿಮಗೆ ಏನಾಕೈತಿ, ಆ ಕಾನ್ಸೆಪ್ಟ್ ಅರ್ಥ ಆಕೈತಿ. ಕಾನ್ಸೆಪ್ಟ್ ಅರ್ಥ ಆದಾಗ ಈಸಿಲಿ ಆನ್ಸರ್ ಆಗ್ತೈತಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ದೊಡ್ಡದೈತ್ರಿ ಕ್ವಶನ್, ಓದ್ರಿ ನೋಡೋಣ ಏನೈತಿ ಕ್ವಶನ್. ಓದನ್ರಿ. ಎಸ್, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ದ ರಿಪೋರ್ಟೆಡ್ ಸ್ಪೀಚ್. ಇದು ಡೈರೆಕ್ಟ್ ಇಂಡೈರೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್. ಎದಕ್ರಿ, ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದ್ದು. ಕ್ವಶನ್ ಏನಿದೆ, ರಂಜನ್ ಸೇಡ್ ಟು ಹಿಸ್ ಬಾಸ್ ವಿಲ್ ಯು ಪ್ರಮೋಟ್ ಮೀ ಬೈ ದ ಎಂಡ್ ಆಫ್ ದಿಸ್ ಇಯರ್ ಅಂತಕ್ಕಂಥದನ್ನ ಕೇಳ. ಹೌದಾ ಸರ್, ಈ ತರ ಕ್ವಶನ್ಸ್ ಬಂದಾಗ ನಾವು ಏನ್ ಮಾಡ್ಬೇಕು, ನಮಗೆ ತಿಳಿಯಂಗಿಲ್ಲ ಎಷ್ಟು ದೊಡ್ಡ ಕ್ವಶನ್ಸ್ ಅಂತ ನೀವು ಅನ್ನಬಹುದು. ಎಸ್, ಇಂಥವೆಲ್ಲ ಬಂದಾಗ ಬಹಳ ಈಸಿ. ಓಕೆ, ಈಗ ನೋಡ್ರಿ ಇದೆಲ್ಲ ಸೇಮ್ ಟು ಸೇಮ ಬರ್ತೈತಿ. ಇಲ್ಲಿ ಮಟ್ಟ ಸೇಮ ಬರ್ತೈತಿ, ಎಲ್ಲ ಕಡೆ ಸೇಮ್ ಐತ್ರಿ, ಸೇಮ್ ಐತಿ. ಹೌದು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದೈತಿ. ಒಂದು ಮಾಡಲ್ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆದಾಗ ಏನ್ ಬಳಸಬೇಕು, ಇಫ್ ಅಥವಾ ವೆದರ್ ಅನ್ನ ಬಳಸ್ತೀರಿ. ಏನ್ ಬಳಸ್ತೀರಿ, ಇಫ್ ಅಥವಾ ವೆದರ್ ಅನ್ನ ಬಳಸ್ತೀರಿ. ಎಲ್ಲೈತಿ ನೋಡ್ರಿ ಇಫ್, ಎಲ್ಲ ಕಡೆ ಬಂದೈತಿ. ಎಸ್, ಇದು ವಿಲ್ ಬದ್ಲಿ ಏನ್ ಬಳಸ್ತಾರೆ ಅಂದ್ರೆ ವುಡ್ ಬಳಸ್ತೀರಿ. ವಿಲ್ ಇದ್ದಿದ್ದು ಏನಾಕೈತಿ, ವುಡ್ ಆಕೈತಿ. ಎಲ್ಲೆಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ವಿಲ್ ಅಂತಕ್ಕಂಥದ್ದು ಐತಿ, ಇದು ಆನ್ಸರ್ ಬರಂಗಿಲ್ಲ. ಓಕೆ, ಇಲ್ಲಿ ವುಡ್ ಐತಿ, ಇದು ವಿಲ್ ಐತಿ, ಇದು ಆನ್ಸರ್ ಬರಂಗಿಲ್ಲ. ಎರಡು ಆಪ್ಷನ್ಸ್ ನಿಮ್ಗೆ ಹೊರಗೆ ಹೋದು. ವಿಲ್ ಇದ್ದಾಗ ವುಡ್ ಬರ್ಬೇಕು, ಕ್ಯಾನ್ ಇದ್ದಾಗ ಕುಡ್ ಬರ್ಬೇಕು, ಶಾಲ್ ಇದ್ದಾಗ ಶುಡ್ ಬರ್ಬೇಕು. ಓಕೆ, ಮೇ ಇದ್ದಾಗ ಮೈಟ್ ಬರ್ಬೇಕು. ಎಸ್, ಹಂಗಿದ್ರೆ ಆನ್ಸರ್ ನೋಡು ಬರ್ರಿ ಏನೈತಿ. ಓಕೆ, ಈಗ ಎರಡು ಆನ್ಸರ್ ಸೇಮ್ ಅದಾವ. if he would promote him by the end of, yes, ಇಲ್ಲಿ ದಿಸ್ ಇದ್ದಿದ್ದು ಇಂಡೈರೆಕ್ಟ್ ಸ್ಪೀಚ್ ಹೋದಾಗ ಏನಾಕೈತ್ರಿ, ದ್ಯಾಟ್ ಆಕೈತಿ. ದಿಸ್ ಇದ್ದಿದ್ದು ಏನಾಕೈತಿ, ದ್ಯಾಟ್ ಆಕೈತಿ. ಹಂಗಿದ್ರೆ ಆನ್ಸರ್ ಯಾವ್ದು ಕರೆಕ್ಟ್ ಆಕೈತಿ ನಮ್ದು, ದಿಸ್ ಇಯರ್ ಬರಂಗಿಲ್ಲ, ದ್ಯಾಟ್ ಇಯರ್ ಅಂತಕ್ಕಂಥದ್ದು ಆಪ್ಷನ್ 2 ರೈಟ್ ಆನ್ಸರ್ ಆಗ್ತದೆ. ನೋಡ್ರಿ ಎಷ್ಟು ಈಸಿ ಐತಿ ಕಾನ್ಸೆಪ್ಟ್. ಹೌದಾ, ಡೈರೆಕ್ಟ್ ಇಂಡೈರೆಕ್ಟ್ ಮಾಡಲು ಹಿಂದಿನ ನಾಳೆ ಕ್ಲಾಸ್ ಮಾಡೋಣಂತ. ಹೌದಾ, ಎಸ್, ಈ ರೀತಿ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಿ ಯಾವ ಕ್ವಶನ್ SSC GDR ಬರೆಯಕತ್ತೀರಿ ಆಗಾಕತ್ತಿಲ್ಲ. ಬಟ್ MTS ಮತ್ತು CHSL ದವ್ರಿಗೆ ಇವೆಲ್ಲ ಪಿಕ್ಸ್ ಕ್ವಶನ್ಸ್ಗಳು ನೋಡ್ರಿ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬಂದಾಗ ಏನು ಮಾಡಬೇಕು, ಬಹಳ ಈಸಿ ಇರ್ತಕ್ಕಂಥ ಕಾನ್ಸೆಪ್ಟ್. ವುಡ್ ಹುಡುಕಾಡ್ಬೇಕಾ, ದಿಸದಲ್ಲಿ ದ್ಯಾಟ್ ಹುಡುಕಾಡ್ಬೇಕು, ಮುಗಿದು ಹೋತ್. ಹೌದಾ, ಮತ್ತೆ ಇದು ನೋಡ್ರಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದು ಬಂದಾಗ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆದಾಗ ಇಫ್ ಅಥವಾ ವೆದರ್ ಬಳಸ್ತೀರಿ. ಅದೇ WH ವರ್ಡ್ಸ್ ಇಂದ ಸ್ಟಾರ್ಟ್ ಆದಾಗ ಇದೇ WH ವರ್ಡ್ ಅನ್ನ ಸೇಮ್ ಬಳಸಬೇಕು. ಓಕೆ, ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ ಡೈರೆಕ್ಟ್ ಇಂಡೈರೆಕ್ಟ್. ಹಂಗ ಇಲ್ಲ, ಬಹಳಷ್ಟು ಡೀಪ್ ಅಂಡ್ ವೆರಿ ನೀಟ್ ಟಾಪಿಕ್ ಅದು. ಹೌದಾ, ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ರೀ ಮುಂಬರೋ ದಿನಗಳಲ್ಲಿ. ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಇಡಿಯಮ್ ಕಮ್ ಟು ಲೈಟ್. ಕಮ್ ಟು ಲೈಟ್ ಅಂದ್ರೆ ಏನ್ರಿ, ಬೆಳಕಿಗೆ ಬಂದಿರತಕ್ಕಂಥದ್ದು. ವಾಟ್ ಈಸ್ ಬೆಳಕಿಗೆ ಬಂದಿರತಕ್ಕಂಥದ್ದು? ಆಪ್ಷನ್ ನೋಡ್ರಿ, ಟು ಬಿ ಅಬ್ಸ್ಕ್ಯೂರ್, ನೋ, ಇಟ್ಸ್ ನಾಟ್ ಅಬ್ಸ್ಕ್ಯೂರ್. ಟು ಬಿ ವೆಲ್ ಲಿಟ್ ಅಪ್, ನೋ. ಟು ಪ್ರೇ ಅ ಸೀಕ್ರೆಟ್, ನೋ. ಪ್ರೈ ಅ ಸೀಕ್ರೆಟ್, ನೋ. ಟು ಬಿ ನೌನ್ ಪಬ್ಲಿಕ್ಲಿ, ಓಕೆ, ಎಲ್ಲರಿಗೂ ಪಬ್ಲಿಕ್ ಆಗಿ ಗೊತ್ತಾಗ್ತಕ್ಕಂಥದ್ದಕ್ಕೆ ಏನಂತ ಹೇಳ್ತೀವಿ, ಕಮ್ ಟು ಲೈಟ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹೌದಾ, ನಿಮ್ಗೆಲ್ಲ ಇವೆಲ್ಲ ಲೈಟ್ ಇದ್ದಾಗ ಸರಿ ಮತ್ತು ಲೂಸಿಡ್ ಅಂತಕ್ಕಂಥದ್ದು ಬಂದ್ರೆ ಇದ್ರ ಮೀನಿಂಗ್ ಏನಾಕೈತಿ ನಿಮ್ಗೆ ಗೊತ್ತಿರಬೇಕು. ಸರ್ ಗ್ಲೂಮ್ ಬಂದಾಗ, ಗ್ಲೂಮಿ ಬಂದಾಗ ಏನಾಕೈತಿ, ಸರ್ ಬ್ಲೂಮ್ ಬಂದಾಗ ಏನಾಕೈತಿ. ಓಕೆ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಇವೆಲ್ಲ ಗೊತ್ತಿರಬೇಕು. ನಿಮಗೆ ಗ್ರಾಮರ್ ಒಳಗೆ ಈ ಕಾನ್ಸೆಪ್ಟ್ ಗೊತ್ತೈತೇನ್ರಿ, ಗೆರಂಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಗೊತ್ತೈತಿ. ವಾಟ್ ಈಸ್ ಇನ್ಫೈನೈಟಿವ್ ಗೊತ್ತದವ, ಯಾವಕ್ಕೆ ಇನ್ಫೈನೈಟಿವ್ ಅಂತೀವಿ, ಯಾವಕ್ಕೆ ಫೈನೈಟಿವ್ ಅಂತೀವಿ, ಯಾವಕ್ಕೆ ಟ್ರಾನ್ಸಿಟಿವ್ ವರ್ಬ್ ಅಂತೀವಿ, ಇನ್ಟ್ರಾನ್ಸಿಟಿವ್ ವರ್ಬ್ ಅಂತೀವಿ, ಆಕ್ಸಿಲರಿ ವರ್ಬ್ಸ್ಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ, ಇವೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಹೌದಾ, ಈ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಸರ್ ಇಷ್ಟು ಈಸಿ ಬರ್ತಾವೇನ್ರಿ, ಸಮ್ಟೈಮ್ಸ್ ಇವು ಬಂದಿದ್ದ ಕ್ವಶನ್ ಇದೆ. ಇದು ನಿಮಗೆ ಬಂದಿದ್ದ ಕ್ವಶನ್ ಅನ್ನ ಇಷ್ಟು ಈಸಿ ಬರ್ತಾವಂತ ಹೇಳಕ್ ಬರಂಗಿಲ್ಲ, ಇಷ್ಟು ಸ್ಟಫ್ ಬರ್ತಾವಂತ ಹೇಳಕ್ ಬರಂಗಿಲ್ಲ. ಹಿಂಗೆ ಒಂದ ಸೆಂಟೆನ್ಸ್ ಒಳಗೂ ಕೊಡ್ಬೋದಾ, ಇಲ್ಲ ದೊಡ್ಡ ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನು ಮಾಡಬಹುದು, ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೊಡಬಹುದು.
ಆ ಒಂದು ಸಿಚುವೇಶನ್ಗೆ ಸೆಟ್ ಆಗ್ತಕ್ಕಂತಹ ಒಂದು ಒಳಾರ್ಥವನ್ನು ಹೊಂದಿರತಕ್ಕಂತಹ ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನ ಸೆಲೆಕ್ಟ್ ಯಾರು ಮಾಡಬೇಕು, ನೀವು ಮಾಡಬೇಕು. ಓಕೆ, ಕಮ್ ಟು ಲೈಟ್ ಅಂದ್ರೆ ಏನ್ರಿ, ಬೆಳಕಿಗೆ ಬರ್ತಕ್ಕಂಥದ್ದು, ಟು ಬಿ ನೋನ್ ಪಬ್ಲಿಕಲಿ, ಎಲ್ಲರಿಗೂ ಗೊತ್ತಾಗಬೇಕು, ಬೆಳಕಿಗೆ ಬರಬೇಕು, ಇದೊಂದು ಸತ್ಯ ಅಂತ ಹೇಳ್ತೀವಲ್ಲ, ದಟ್ ಲೈಕ್ ಈಸಿ ಅದಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಪಾರ್ಟ್ ಆಫ್ ದ ಗಿವನ್ ಸೆಂಟೆನ್ಸ್ ದ್ಯಾಟ್ ಹ್ಯಾಸ್ ಆನ್ ಎರರ್. ಕೊಟ್ಟಿರ್ತಕ್ಕಂತಹ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಎಲ್ಲೋ ತಪ್ಪೈತಿ, ಹೌದಾ? ಇಫ್ ದೇರ್ ಇಸ್ ನೋ ಎರರ್, ಚೂಸ್ ನೋ ಎರರ್. ತಪ್ಪು ಇಲ್ಲ ಅಂದಾಗ ನೋ ಎರರ್ ಹೇಳ್ರಿ, ತಪ್ಪಿತ್ತಂದ್ರೆ ಏನ್ ಮಾಡ್ರಿ, ಎರರ್ ಯಾವ್ದೈತಿ ಅನ್ನೋದು ಹೇಳ್ರಿ ಅಂತಕ್ಕಂಥದ್ದು ಕ್ವಶನ್. ಓದ್ರಿ ಸೆಂಟೆನ್ಸ್. ಮುಖರ್ಜಿ ಈಸ್ ಅ ಫೇಮಸ್ ಪೊಲಿಟಿಷಿಯನ್ ಹೂ ಈಸ್ ಲವ್ ಬೈ ಮೋಸ್ಟ್ ಪೀಪಲ್ ಅಂತಕ್ಕಂಥದ್ದು ಐತಿ, ಹೌದಾ? ಎಸ್ ಸರ್. ಮತ್ತೆ ಇಂಥವು ಬಂದಾಗ ನಮ್ಗೆ ಒಟ್ಟ ಗೊತ್ತಾಗಂಗಿಲ್ರಿ ಏನು ಮಾಡ್ಬೇಕ್ರಿ ಅಂತಕ್ಕಂಥದ್ದು, ಹೌದಾ? ನೀವು ತಿಳ್ಕೊಂಬಿಡ್ರಿ. ಹೂ ಈಸ್ ಅಂತಕ್ಕಂಥದ್ದು ಬಂದದ ಲವ್ ಬೈ ಮೋಸ್ಟ್ ಪೀಪಲ್, ಹೌದಾ? ಹಂಗಂದ್ರೆ ಇಲ್ಲಿರ್ತಕ್ಕಂತಹ ಸೆಂಟೆನ್ಸ್ ಯಾವ ಇದ್ರೊಳಗೆ ಐತಿ ಅಂದ್ರೆ ಒಂದು ಪ್ಯಾಸಿವ್ ಒಳಗೈತಿ, ಪ್ಯಾಸಿವ್ ವೇ ಒಳಗೈತಿ, ಹೌದಾ? ಇಲ್ಲಿ ಬಾಯ್ ಅಂತಕ್ಕಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಈ ಬಾಯ್ ಅಂತಕ್ಕಂಥದ್ದು ಅಬ್ಸರ್ವ್ ಮಾಡಿರೋದ್ಮೇಲೆ ಈ ಥರ ಹಿಂದೆ ಪ್ಯಾಸಿವೇಜ್ ಒಳಗೆ ಏನಿರಬೇಕಿತ್ತು, V3 ಇರಬೇಕಿತ್ತು. ಓಕೆ, V3 ಇರಬೇಕಿತ್ತು. ಬಟ್ ಇಲ್ಲಿ ಏನೈತಿ, ಲವ್ ಅಂತಕ್ಕಂತಹ V1 ಐತಿ. ಲವ್ ಅಂತಕ್ಕಂಥ ಏನು ಕೊಟ್ಟಾನ, V1 ಕೊಟ್ಟಾನ. ಅದ್ರ ಬದಲು ಏನು ಬಳಸ್ಬೇಕಾ, V3 ಬಳಸ್ಬೇಕು. V3 ಏನಿರ್ತದೆ ರೀ, ಲೌಡ್ ಅಂತಕ್ಕಂಥ V3 ಬಳಸಬೇಕು. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇವು, ಹೌದಾ? ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು, ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಂತ ಹೋಗ್ತೀವಿ. ಓಕೆ, ಎಸ್. ಇಲ್ಲಿರ್ತಕ್ಕಂಥ ನೋಡ್ರಿ, ಬೈ ದ ಮೋಸ್ಟ್ ಪೀಪಲ್ ಬರ್ಬೇಕಿತ್ರಿ, ಸರಿ ಇಲ್ಲ. ಮೋಸ್ಟ್ ಪೀಪಲ್ ಬಂದಾಗ ಮೋಸ್ಟ್ ಅಷ್ಟ ಬಳಸಿದ್ರೆ ನಡೀತದ, ದ ಮೋಸ್ಟ್ ಬಳಸ್ಬೇಕಂತಕ್ಕಂಥದ್ದು ಎಲ್ಲಿಲ್ಲ, ಹೌದಾ? ಈ ರೀತಿ ಬಂದಾಗ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಐತೆ. ಹಂಗಿದ್ರೆ ಏನ, ಈಸ್ ಲವ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಏನ್ ಬರ್ಬೇಕಿದು, ಲವ್ ಬದಲಿ ಲೌಡ್ ಅಂತಕ್ಕಂಥದ್ದು ಬರಬೇಕಿತ್ತು. V3 ಫಾರ್ಮ್ ಪ್ಯಾಸಿವ್ ಒಳಗೆ ಕಂಪಲ್ಸರಿ, ಹೌದಾ? ಎಸ್. ನೋಡ್ರಿ ಎಷ್ಟು ಈಸಿ, ವೆರಿ ವೆರಿ ಈಸಿ ಕಾನ್ಸೆಪ್ಟ್ ಅನ್ನ ಏನ್ ಮಾಡಕತ್ತೀವಿ, ನಾವು ಡಿಸ್ಕಷನ್ ಮಾಡಕತ್ತೀವಿ. ಎಸ್, ಡನ್. ನೆಕ್ಸ್ಟ್, ಫೈಂಡ್ ದ ಪಾರ್ಟ್. ನೋಡ್ರಿ ಇದು ಈ ರೀತಿಯಾಗಿರ್ತಕ್ಕಂಥವು ಬರ್ತಾವ. ಫೈಂಡ್ ದ ಪಾರ್ಟ್ ಆಫ್ ದ ಗಿವನ್ ಸೆಂಟೆನ್ಸ್ ದಟ್ ಹ್ಯಾಸ್ an error. If no error, you have to choose no error. Okay, I told the tailor to made a new dress for me. Okay, ಆ ಟೇಲರ್ಗೆ ನಾ ಹೇಳಿದ್ನಿ, ಏನಂದ್ರ ಯು ಹ್ಯಾವ್ ಟು, ಅವ್ನು ನನಗೊಂದು ನ್ಯೂ ಡ್ರೆಸ್ ಅನ್ನ ತಯಾರು ಮಾಡಪ್ಪ ಅಂತ ಹೇಳಿದ್ನಿ. ಎಸ್ ಸರ್, ಕರೆಕ್ಟ್ ಐತಲ್ರಿ ಸೆಂಟೆನ್ಸು ಅಂತಕ್ಕಂಥದ್ದು ನಿಮ್ಮ ಬರ್ತಕ್ಕಂಥ ವಿಚಾರ. ಸರ್ ಮತ್ತೆ ಇಲ್ಲಿ ಟೋಲ್ಡ್ ಐತಿ, ಮತ್ತೆ ಇಲ್ಲಿ ಮೇಡ್ ಐತಿ, ಎಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿರ್ತೈತಲ್ರಿ ಸರ ಅಂತಕ್ಕಂತಹದ್ದು ಬಹಳಷ್ಟು ಜನರಿಗೆ ತಲೆಯಲ್ಲಿ ಬರ್ತಕ್ಕಂತಹ ಒಂದೇನ ವಿಚಾರ. ಬಟ್ ನೋಡ್ರಿ ಇದ್ರೊಳಗೆ ಎಲ್ಲಿ ತಪ್ಪೈತಂದ್ರ, ಇಲ್ಲಿ ಇರ್ತಕ್ಕಂತಹ ಟು ಅಂತಕ್ಕಂಥದ್ದು ಬಂದಾಗ ಇದಕ್ಕೆ ಏನಂತ ಕರಿತೇವ್ರಿ, ಇನ್ಫೈನೈಟ್ ಯೂಸ್ ಅಂತ ಕರಿತೀವಿ. ಇನ್ಫೈನೈಟ್ ಯೂಸ್ ಅಂತ ಕರಿತೇವ. ಈ ಟು ಅಂತಕ್ಕಂಥದ್ದು ಬಂದಾಗ ಇದ್ರ ಜೋಡಿ ಯಾವಾಗಿರ್ಲಿ ಏನಿರಬೇಕು, V1 ಇರಬೇಕು. 2 plus V1. I have to go there. Okay, I want to eat something. Okay, ನಾ ಬಯಸ್ತಾ ಇದ್ದೀನಿ ಏನಾದರೂ ತಿನ್ಬೇಕಂತ. Yes, I told the tailor to make. ಇಲ್ಲಿ I told that tailor to made ಬರಂಗಿಲ್ಲಪ್ಪ, ಮೇಕ್ ಬರ್ತೈತಿ. ಯಾಕಂದ್ರ ರೂಲ್ಸ್ ಪ್ರಕಾರ 2 ಜೊತೆಗೆ V1 ಬರಬೇಕು. ಈ ಕ್ವಶನ್ ನಿಮ್ಗೆ MTS ಒಳಗೆ ಒಂದು 10 ಸಲ ಆಗೈತಿ, ಹೌದಾ? ನೋಡಾಕ ಚಂದ ಅನಿಸ್ತೈತಿ, ನೋಡಾಕ ಕರೆಕ್ಟ್ ಅನಿಸ್ತೈತಿ, ಬಟ್ ದೇರ್ ಈಸ್ ಅ ಮಿಸ್ಟೇಕ್. ಅಲ್ಲಿ ಮಿಸ್ಟೇಕ್ ಇರುವಂತ ಸಾಧ್ಯತೆ ಬಹಳ ಇರೋದ್ರಿಂದ ನೀವು ಬಹಳಷ್ಟು ಚಾಣಾಕ್ಷತನದಿಂದ ಏನ್ ಮಾಡ್ಬೇಕಂದ್ರ ಆನ್ಸರ್ಸ್ಗಳನ್ನ ಯೂಸ್ ಮಾಡಬೇಕು, ಹೌದಾ? ಎಸ್. ನೋಡ್ರಿ ಈ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇದೆ ಸ್ನೇಹಿತರೆ, ಹೌದಾ? ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಂಗಿದ್ರ ಮುಂದಕ್ಕೆ ಹೋಗೋಣ. ನೋಡ್ರಿ ಕ್ವಶನ್ ಏನಿದೆ, ನೀವು ಓದ್ಬೇಕು ನನ್ನ ಜೋಡಿ ಕ್ವಶನ್. ನೀವು ಓದಿದ್ರೆ ನನಗೆ ಖುಷಿ ಆಗ್ತದ, ಹೌದಾ? ಹಂಗಿದ್ರೆ ಯಾರ್ಯಾರ ಏನೇನ ಎಲ್ಲಿಂದ ನೋಡಾಕತ್ತೀರ ಅನ್ನೋದು ಒಂದು ಕಮೆಂಟ್ ಹಾಕ್ರಿ. ಯಾಕಂದ್ರೆ ಮೊದಲ ವಿಡಿಯೋನ ಬಹಳಷ್ಟು ಕಡಿಮೆ ಜನ ನೋಡ್ತಿದ್ರಿ, ಈಗಿನ ವಿಡಿಯೋಗಳನ್ನ ಬಹಳಷ್ಟು ಜನ ನೋಡೋದ್ರಿಂದ ಎಲ್ಲೆಲ್ಲಿಂದ ನೋಡಾಕತ್ತೀರಿ ಅಂತಕ್ಕಂಥದ್ದನ್ನ ಏನು ಮಾಡ್ರಿ, ಕಮೆಂಟ್ ಹಾಕ್ರಿ. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ನಮ್ಮ ಚಾನಲ್ ಬಯೋ ಒಳಗೆ ವಾಟ್ಸಪ್ ಲಿಂಕ್ ಐತಿ, ಹೋಗಿ ಜಾಯ್ನ್ ಆಗ್ರಿ. ಡೈಲಿ ಒಂದೊಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ದ ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಅಂಡರ್ಲೈನ್ ಅನ್ನ ಮಾಡಿಲ್ಲ, ಇಲ್ಲಿ ಅಂಡರ್ಲೈನ್ ಎಲ್ಲಿ ಆಗ್ಬೇಕಾ, ಇಲ್ಲಿ ಅಂಡರ್ಲೈನ್ ಆಗ್ಬೇಕಾ. ಇಫ್ ದೇರ್ ಇಸ್ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್, ಇಟ್ ಸೆಲೆಕ್ಟ್ಸ್ ನೋ ಇಂಪ್ರೂವ್ಮೆಂಟ್. ಹೌದು, ಎಸ್. ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕೆಳಗಿರ್ತಕ್ಕಂಥ ಆನ್ಸರ್ ಅನ್ನ ಆ ಪ್ಲೇಸ್ ಒಳಗೆ ಹಾಕಿದಾಗ ಕರೆಕ್ಟ್ ಆಗಬೇಕು. ಕರೆಕ್ಟ್ ಆಗಲಿಲ್ಲ, ಯಾವ ಹಂತವು ಇರಲಿಲ್ಲ, ಸೆಂಟೆನ್ಸ್ ಕೊಟ್ಟಿದ್ದು ಕರೆಕ್ಟ್ ಐತಿ, ನೋ ಇಂಪ್ರೂವ್ಮೆಂಟ್ ಅಂತ ಸೆಲೆಕ್ಷನ್ ಮಾಡ್ರಿ ಅಂತಕ್ಕಂಥದ್ದು ಹೇಳ್ಯಾರ, ಹೌದಾ? ಕ್ವಶನ್ಸ್ಗಳನ್ನ ರೆಕಗ್ನೈಸ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡಾಗ ಮಾತ್ರ ಕರೆಕ್ಟ್ ಆನ್ಸರನ್ನು ಈಸಿಯಾಗಿ ಚೂಸ್ ಮಾಡಬಹುದು, ಹೌದಾ? ಹಂಗಿದ್ರೆ ನೋಡ್ರಿ, he did not
ಲೈಕ್ ದ ನಾವೆಲ್ ನಾರ್ ಐ ಡಿಡ್ ಅಂತಕ್ಕಂಥದನ್ನ ಕೇಳ. ಹೌದಾ ಸರ್, ಹಿಂಗೆ ಬಂದಾಗ ಏನು ಮಾಡ್ಬೇಕ್ರಿ? ಯಾವಾಗಲೂ ತಿಳ್ಕೊರಿ, ಯಾವಾಗ ಒಂದು ನೆಗೆಟಿವ್ ವರ್ಡ್ಸ್ಗಳದಾವ, ನಾರ್ ಅಂತಕ್ಕಂಥದ್ದು, ಈ ನೈದರ್ ಅಂತಕ್ಕಂಥದ್ದು, ಇವೆಲ್ಲ ನೆಗೆಟಿವ್ ವರ್ಡ್ಸ್ ಅಂತ ಕರಿತೀವ್ರಿ. ಇವಕ್ಕೆಲ್ಲ ಏನಂತ ಕರಿತೀವ್ರಿ? ನೆಗೆಟಿವ್ ವರ್ಡ್ಸ್ ಅಂತ ಕರಿತೀವಿ. ಈ ನೆಗೆಟಿವ್ ವರ್ಡ್ಸ್ಗಳು ಬಂದಾಗ ನಾವೇನ್ ಮಾಡ್ಬೇಕಂದ್ರ ಅಲ್ಲಿ ಅದರ ಜೊತೆಗೆ ಇಲ್ಲಿ ನಾರ್ ಜೊತೆಗೆ ಏನು ಬಳಸಬೇಕು? ಡೂ ಅಥವಾ ಡಿಡ್ ಅನ್ನ ಬಳಸ್ತೀವಿ. ಆಮೇಲೆ ಏನು ಬಳಸ್ಬೇಕಂದ್ರೆ ಸಬ್ಜೆಕ್ಟ್ ಬಳಸ್ಬೇಕು. ಓಕೆ, ಆಮೇಲೆ ಸಬ್ಜೆಕ್ಟ್ ಅನ್ನ ಬಳಸ್ಬೇಕು. ಹಂಗಿದ್ರೆ ಎಲ್ಲಿ ಬಳಸ್ಯಾರ ನೋಡ್ರಿ, ನಾರ್ ಡಿಡ್ ಐ ಲೈಕ್, ನೋ ದಿಸ್ ಒನ್, ನಾರ್ ಡಿಡ್ ಐ ಅಂತಕ್ಕಂಥದನ್ನ ಬಳಸಬೇಕು. ನಾರ್ ಡಿಡ್ ಐ ಅಂತಕ್ಕಂಥದನ್ನ ಬಳಸಿದಾಗ ಮಾತ್ರ ಆನ್ಸರ್ ಕರೆಕ್ಟ್ ಆಗ್ತೈತಿ. ಹೌದಾ? ಎಸ್ ಸರ್, ಮತ್ತೆ ಇದ್ರಲ್ಲಿ ಕಾಮಾಗಿ ಹಾಕಿ ಕೊಟ್ಟಾರಿ, ಮತ್ತೆ ಕ್ವಶನ್ ಟ್ಯಾಗ್ ಟೈಪ್ ಕಾಣಿಸಾಕತ್ತೈತಲ್ರಿ, ಅವರು ಕ್ವಶನ್ ಟ್ಯಾಗ್ ತಪ್ಪಾಗಿರ್ತಕ್ಕಂಥ ಆಪ್ಷನ್ ಕೊಟ್ಟಿಲ್ಲ. ಹೌದಾ? ಇದನ್ನು ಅಬ್ಸರ್ವ್ ಮಾಡ್ಬೇಕಾಕೈತಿ. ಅವ್ರು ಕ್ವಶನ್ ಟ್ಯಾಗ್ ಕೇಳ್ಯಾರ, ಸರ್ ಡಿಡ್ ನಾಟ್ ಐತ್ರಿ, ಆ ಕಡೆ ಬಂದಾಗ ಡಿಡ್ ಹಿ ಹಾಕತ್ತಲ್ರಿ ಸರ, ಇದ ಆನ್ಸರ್ ರೀ. ಬಟ್ ಆಪ್ಷನ್ ಒಳಗೆ ಇಲ್ಲಪ್ಪ. ಆಪ್ಷನ್ ಒಳಗದು ಇಲ್ಲದೆ ಇದ್ದಾಗ ಏನು ಮಾಡ್ತೀರಿ? ಆಪ್ಷನ್ ಒಳಗದು ಇಲ್ಲ ಅಂತ ತಿಳ್ಕೊಂಡ್ ಬಿಟ್ಟ ಮೇಲೆ ಏನು ಮಾಡಕ್ ಬರಂಗಿಲ್ಲ. ಯಾವುದು ಕೊಟ್ಟನ ಆ ರೂಲ್ಸ್ ಅನ್ನ ಅಪ್ಲೈ ಮಾಡಿ ಆನ್ಸರ್ ತೆಗಿಬೇಕು. ಅಂದಾಗ ಮಾತ್ರ ನಿಮ್ಮ ಆನ್ಸರ್ ಬರ್ತೈತಿ, ಅಲ್ಲಿ ಮಟ್ಟ ಬರಕ್ ಸಾಧ್ಯನೇ ಇಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಅಂತ ತಿಳ್ಕೊತೇನೆ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್ ಕರೇಜ್. ಕರೇಜ್ ಅಂತಕ್ಕಂತಹ ವರ್ಡ್ದು ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಯಾವುದದ? ಕರೇಜ್ ಅಂದ್ರೆ ಏನು? ಕರೇಜ್ ಅಂದ್ರ ಧೈರ್ಯ ಅಂತ. ಕರೇಜ್ ಅಂದ್ರೆ ಏನ್ರಿ? ಧೈರ್ಯ ಅಂತ ಹೇಳ್ತೀವಿ ಕರೇಜ್ ಅಂದ್ರ. ಹೌದಾ? ದೆನ್ ವಾಟ್ ಈಸ್ ಮೀಕ್ನೆಸ್? ಮೀಕ್ನೆಸ್ ಅಂದ್ರ ನಮ್ರತೆ ಅಂತ ಹೇಳ್ತೀವಿ ನೋಡ್ರಿ, ನಮ್ರತೆ. ಓಕೆ, ಮಾರಲ್ ಅಂತ ಹೇಳ್ತೀವಲ್ರಿ, ಮಾರಲ್ಸ್ಗಳು ಅಂತ ಹೇಳ್ತೀವಿ. ಮೀಕ್ನೆಸ್ ಮೀನ್ಸ್ ನಮ್ರತೆ, ವಿನಮ್ರ ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿಯಾಗಿ ವೇಲರ್ ಅಂದ್ರ ಹ್ಯುಮಿಲಿಟಿ ಅಂದ್ರ ಮಾನವೀಯತೆ ಅಂತ ಹೇಳ್ತೀವಿ ಹ್ಯುಮಿಲಿಟಿ ಅಂದ್ರ. ಹೌದಾ? ಎಸ್, ಟಿಮಿಡಿಟಿ ಅಂದ್ರೆ ಏನ್ ನೋಡ್ರಿ? ಟಿಮಿಡಿಟಿ ಅಂದ್ರೆ ಡಿಸ್ಕರೇಜ್, ಅಧೈರ್ಯವಾಗಿರ್ತಕ್ಕಂಥ ಮನುಷ್ಯ, ಅಥವಾ ಕವರ್ಡೈಸ್, COVRDIC, ಕವರ್ಡೈಸ್ ಅಂದ್ರೆ ಏನ್ರಿ? ಇದ್ರ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಅಂಜಬುರುಕ ಅಂತ ಹೇಳ್ಬೋದು. ಕವರ್ಡೈಸ್ ಅಂದಾಗ, ಟಿಮಿಡಿಟಿ ಅಂದಾಗ, ಟಿಮಿಡ್ ಅಂದಾಗ. ಹೌದಾ? ಹಂಗಿದ್ರೆ ಆನ್ಸರ್ ಏನಾಕೈತಿ? ವೇಲರ್ ಅಂದ್ರೆ ಏನು? ಶೌರ್ಯ, ಬ್ರೇವ್ರಿ. ಓಕೆ, ಈ ರೀತಿಯಾಗಿರ್ತಕ್ಕಂತಹ ಆನ್ಸರ್ ಯಾವ್ದು ಆಕತ್ತಂಗಾರ? ವೇಲರ್ ಅಂತಕ್ಕಂಥ ಆನ್ಸರ್ ಆಗ್ತೈತಿ ನೋಡ್ರಿ ಫ್ರೆಂಡ್ಸ್. ಓಕೆ, ಕರೇಜ್ ಅಂತಕ್ಕಂಥ ವರ್ಡ್ ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದ. ಕರೇಜ್ ಅಂತಕ್ಕಂಥದಕ್ಕೆ ಯಾವ್ದು ಬರ್ತೈತಿ? ವೇಲರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ. ಎಸ್, ಹಂಗಿದ್ರೆ ನಿಮಗೆ ಆನ್ಸರ್ ಆಗ್ತಾ ಇದೆ ಅಂತ ಅನ್ಕೋತೀನಿ ಇದು ಕ್ವಶನ್. ನೆಕ್ಸ್ಟ್ ನೋಡೋಣ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಇಫ್ ದೇರ್ ಇಸ್ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ಇಟ್, ಸೆಲೆಕ್ಟ್ ನೋ ಇಂಪ್ರೂವ್ಮೆಂಟ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದು ಐತಿ. ಎಲ್ಲಿ ಮಾಡಬೇಕು ನೋಡ್ರಿ. ಮೋಹನ್ ಈಸ್ ಪ್ಲೀಸ್ಡ್ ಎಟ್ ದ ನ್ಯೂಸ್ ಎಸ್ಟರ್ಡೇ. ಓಕೆ, ಇಲ್ಲಿ ಎಸ್ಟರ್ಡೇ ಅಂತಕ್ಕಂಥದ್ರ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿಡ್ರಿ. ಹೌದಾ? ಈ ಮೋಹನ್ ಈಸ್ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡ್ರಿ. ಎಲ್ಲ ಕಡೆ ಪ್ಲೀಸ್ ಇದನ್ನ ಕೇಳೋಣ, ಇದು ಅಂಡರ್ಲೈನ್ ಇರ್ತೈತಿ. ಹೌದಾ? ಈಗ ನಿಮಗೆ ಇಲ್ಲಿ ಇರ್ತಕ್ಕಂಥ ಈಸು, ಯಾಮು, ಆರು, ಹ್ಯಾವು, ಹ್ಯಾಸು, ಹೌದಾ, ಹ್ಯಾವ್ ಬೀನು, ಹ್ಯಾಸ್ ಬೀನು, ಇವೆಲ್ಲ ಎತ್ರೊಳಗೆ ಬರ್ತಾವ ಅಂದ್ರ ಟುಡೇ, ನೌ, ಜಸ್ಟ್. ಓಕೆ, ಹಂಗಂದಾಗ ಯಾವ ಟೆನ್ಸು? ಪ್ರೆಸೆಂಟ್ ಟೆನ್ಸ್. ಯಾವ ಟೆನ್ಸು? ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳೋ ಮುಂದೆ ಇವೆಲ್ಲ ಬರ್ತಾವ. ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡಕತ್ತಾಗ ಇವೆಲ್ಲ ಬರ್ತಾವ. ಇಲ್ಲಿ ಎಸ್ಟರ್ಡೇ ಅಂತಕ್ಕಂಥದ್ದು ಏನ್ ಬರ್ತದ? ಇದು ಯಾವ ಟೆನ್ಸ್ ಐತಿರಿ ಸರ್? ಪಾಸ್ಟ್ ಟೆನ್ಸ್ ಐತಿ. ಎಸ್ಟರ್ಡೇ ಅನ್ನೋದು ಯಾವ ಟೆನ್ಸು? ಪಾಸ್ಟ್ ಟೆನ್ಸ್. ಹಂಗಿದ್ದಾಗ ಏನ್ ಬರ್ಬೇಕಿತ್ತು ಇಲ್ಲಿ? ಓಕೆ, ಹಂಗಿದ್ದಾಗ ಏನ್ ಬರ್ಬೇಕಿತ್ತು ಅಂದಾಗ ಹ್ಯಾಡ್ ಬೀನ್ ಪ್ಲೀಸ್ಡ್ ಅಂತ ಬರಂಗಿಲ್ಲ, ಹ್ಯಾಸ್ ಬೀನ್ ಪ್ಲೀಸ್ಡ್ ಬರಂಗಿಲ್ಲ. ಇದು ವಾಸ್ ಪ್ಲೀಸ್ಡ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗಬೇಕು ಸರ್. ಓಕೆ, ಯಾಕಂದ್ರೆ ಇಲ್ಲಿರ್ತಕ್ಕಂತಹ ವಾಸ್ ಅಂತಕ್ಕಂಥದ್ದು ಬಂತು ಅಥವಾ ವರ್ ಅಂತಕ್ಕಂಥದ್ದು ಬಂತಂದ್ರ ಯಾವಗಳನ್ನ ರಿಪ್ಲೇಸ್ ಮಾಡ್ತಾವ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ರಿಪ್ಲೇಸ್ ಮಾಡಂಗಿಲ್ಲ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ರಿಪ್ಲೇಸ್ ಮಾಡ್ತಾವ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ನಾವು ಚೇಂಜ್ ಮಾಡಿ ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಚೇಂಜ್ ಮಾಡಿ ಹೇಳ್ಬೇಕು. ಓಕೆ, ಬಹಳಷ್ಟು ಈಸಿ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಪೂರಾ ಸೆಂಟೆನ್ಸ್ ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಓದಿದಾಗ ಇದು ಪಾಸ್ಟ್ ಒಳಗೆ ನಡೆಯಾಕತ್ತೈತಿ ಅನ್ನೋದು ಗೊತ್ತಾಕೈತಿ. ಇಲ್ಲ ಅಂದ್ರೆ ನೋ ಇಂಪ್ರೂವ್ಮೆಂಟ್ ಹಾಕಸ್ ಮುಂದೆ ಹೋಗ್ಬೇಕಾಕೈತಿ. ಹೌದಾ? ಎಸ್, ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಬಿಡಿಸಿದ್ರೆ ಸಾಧ್ಯ ಆಗ್ತದೆ ನಿಮಗೆ. ಏನ SSC GD ಒಳಗೆ ಕ್ವಶನ್ ಹೆಂಗ್ ಬರ್ತಾವ ಅನ್ನೋದು ಅನಲೈಸ್ ಮಾಡಕ. ಓಕೆ, MTS, CGL, CDS, CPO ಎಲ್ಲ ಎಕ್ಸಾಮ್ಗಳಿಗೂ ಗ್ರಾಮರ್ ಬೇಕೇ ಬೇಕ್ರಿ. MTS ಮುಖ್ಯವಾಗಿ ಬೇಕು.
ಅದೇ ರೀತಿ GDಗಂತೂ ಈ ಸಲ ಪ್ಯಾಟರ್ನ್ ಬಹಳಷ್ಟು ಖುಷಿಕರವಾಗಿ ಮಾಡ್ಯಾನ. ಯಾಕಂದ್ರೆ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡಿ ಬಿಡಿಸ್ಬಿಟ್ಟೆವು, ಅಥವಾ 4-4-5 ಕ್ವಶನ್ ಹಾಕಾವು. ಹೋಗ್ರಿ ಬಿಡಿಸ್ರಿ, ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದ್ಯಾಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಅಂಡರ್ಲೈನ್ ಮಾಡಿಲ್ಲ ಅಂತ ತಿಳ್ಕೊರಿ, ಮಾಡೋಣಂತ. ಇದನ್ನ ಅಂಡರ್ಲೈನ್ ಮಾಡೋಣ. ಆಂಡ್ರ್ಯೂ ವಿಲ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಎಟ್ ದ ಕಾಲೇಜ್ ಟೂರ್ನಮೆಂಟ್. ಹೌದಾ? ಇಲ್ಲಿ ವಿಲ್ ಅಂತಕ್ಕಂಥದ್ದು ಬಂದಾಗ ಮತ್ತೆ ಎಟ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ವಿಲ್ ಜೊತೆಗೆ ಏನು ಬಳಸ್ತೀವಿ ನಾವು? ವಿಲ್ ಜೊತೆಗೆ V1 ಬಳಸ್ತೀವಿ. ಅದ ಅಚಾನಕ್ ಏನಾರ ವಿಲ್ ಬಿ ಇತ್ತಂದ್ರೆ ಏನು ಬಳಸ್ತೀರಿ? ವರ್ಬ್ ಪ್ಲಸ್ ING ಅಥವಾ V4 ಅನ್ನ ಬಳಸ್ತೀರಿ. ಇದೊಂದು ಕಾನ್ಸೆಪ್ಟ್ ನಮಗೆ ಗೊತ್ತೈತಿ. ಇಲ್ಲಿ ವಿಲ್ ಪ್ಲೇಯಿಂಗ್ ಐತೆ ಅಂದಾಗ ಇದು ತಪ್ಪೈತಿ, ಇದು ತಪ್ಪೈತಿ. ನಾವು ಇದಕ್ಕೆ ಸರಿಯಾದನ್ನ ಹುಡುಕಬೇಕಾದ್ರ ಅಲ್ಲಿ ಆಂಡ್ರ್ಯೂ ಅಂತಕ್ಕಂತಹ ಏನದ, ನಾವು ಆಂಡ್ರ್ಯೂ ಅಂತಕ್ಕಂಥದನ್ನ ಹೆಂಗ್ ಬರಿಬೇಕಂದ್ರೆ ಇದ್ರ ಬದಲಿ ಏನು ಬಳಸ್ತೀವಿ ನಾವು? ಪ್ರನೌನ ಹಿ ಅಂತಕ್ಕಂಥದ್ದು ಬಳಸ್ತೀವಿ. ಹೌದಾ? ಈ ಹಿ ಅನ್ನೋದು ಏನಿದೆ? ಸಿಂಗ್ಯುಲರ್. ಹಿ ಅನ್ನೋದೇನು? ಸಿಂಗ್ಯುಲರ್. ಬಟ್ ಇಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಅಬ್ಸರ್ವ್ ಮಾಡ್ರಿ. ಹೆಲ್ಪಿಂಗ್ ವರ್ಬ್ ಅನ್ನ ಅಬ್ಸರ್ವ್ ಮಾಡಿದಾಗ ಏನಾಕೈತಿ? ಇಲ್ಲಿ ಆರ್ ಐತಿ, ಈಸ್ ಐತಿ, ಇದು ಆಕ್ಟಿವೈಸ್ ಒಳಗೆ ಇರೋದ್ರಿಂದ ಈಸ್ ಪ್ಲೇಡ್ ಅಂತ ಬರಕ್ ಸಾಧ್ಯನೇ ಇಲ್ಲ. ಓಕೆ, ಇದು ಪ್ಯಾಸಿವೈಸ್ ಇದ್ದಾಗ ಮಾತ್ರ ಏನ್ ಮಾಡ್ಬೋದು? ನಾವು ಬರಿಬೋದು ಈಸ್ ಪ್ಲೇಡ್ ಅಂತೇಳಿ. ಇಲ್ಲಿ ಅಂತ ಬರಂಗಿಲ್ಲ. ಈಗ ನೋಡ್ರಿ, ಆರ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೀರಿ? ಈ ಆರ್ ಅಂತಕ್ಕಂಥದನ್ನ ಯು ಬಂದಾಗ, ವಿ ಬಂದಾಗ, ದೇ ಬಂದಾಗ, ಅಂದ್ರ ಪ್ಲೂರಲ್ ಕಾನ್ಸೆಪ್ಟ್ ಬಂದಾಗ ಆರ್ ಬಳಸ್ತೀವಿ. ಈ ಆರ್ ಅಂತಕ್ಕಂಥವು ಎರಡು ಹೋದು. ಹಂಗಿದ್ರ ಆನ್ಸರ್ ಏನು? ಈಸ್ ಪ್ಲೇಯಿಂಗ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಓಕೆ, ಆಂಡ್ರ್ಯೂ ಈಸ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಎಟ್ ದ ಕಾಲೇಜ್ ಟೂರ್ನಮೆಂಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗಾಕತೈತಿ? ಯಾಕಂದ್ರೆ ಟೆನ್ಸ್ ಅನ್ನ ಬಹಳಷ್ಟು ನಮ್ಮ ಹುಡುಗರು ಎಲ್ಲ ಕಲ್ತ ಬಿಟ್ರಿ. ಟೆನ್ಸ್ ಕಲ್ತ ಮೇಲೆ ನಿಮಗೆ ಏನು ಟಫ್ ಅನಿಸೋದಿಲ್ಲ, ಒಟ್ಟ ಸಾಧ್ಯ ಇಲ್ಲ. ಟೆನ್ಸ್ಗಳನ್ನ ಕಲ್ತವ್ರಿಗೆ ಇದೆಲ್ಲ ಬಹಳಷ್ಟು ಚಿಟಿಗೆ ಹೊಡಿತಕ್ಕಂಥ ಕೆಲಸ ಐತಿ. ಅದೇ ಇನ್ನೇ ಯಾರು ನೋಡಿಲ್ಲ, ಹೋಗ್ರಿ ನಮ್ಮ ಪ್ಲೇ ಲಿಸ್ಟ್ ಒಳಗೆ ಎಲ್ಲ ಒಂದು 12-13 ವಿಡಿಯೋ ಅದಾವ. ಟೆನ್ಸನ್ನ ಬಡ್ದುಳು ಹರಿಸ್ಬಿಡ್ರಿ. ಓಕೆ, ನೆಕ್ಸ್ಟ್ ನೋಡಿ, ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. ಓಕೆ, ಒಂದು ಸೆಂಟೆನ್ಸ್ ಅನ್ನ ABCD ಅಂತಕ್ಕಂತಹ ಒಂದು 4 ಆಗಿ ಭಾಗ ಮಾಡ್ಯಾರ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಗ್ರಾಮೆಟಿಕಲ್ ಎರರ್. ಇದ್ರೊಳಗೆ ಎಲ್ಲಿ ಗ್ರಾಮೆಟಿಕಲ್ ಎರರ್ ಐತಿ ಅಂತಕ್ಕಂಥದನ್ನ ಹೇಳ್ಯಾರ. ಇದ್ರೊಳಗೆ ನೋ ಎರರ್ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅಂದ್ರೆ ಇದ್ರೊಳಗೆ 100% ಏನೈತಿ? ಗ್ರಾಮೆಟಿಕಲ್ ಎರರ್ ಐತಿ. ಎಲ್ಲೈತಿ ಹುಡುಕಾಡ್ಬೇಕು. ಹೌದಾ? ಎಲ್ಲೈತಿ ಹುಡುಕಾಡ್ಬೇಕು. ಇನ್ ಅಬೌಟ್ 2 months ಅವರ್ ಫ್ಯಾಮಿಲಿ ವಿಲ್ ಬಿ ಲಿವಿಂಗ್ ಟು ಆಸ್ಟ್ರೇಲಿಯಾ ಟು ಸೆಟಲ್ ದೇರ್. ಓಕೆ, ಈ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ ಬಂದಾಗ ಸರ್ ಏನು ಮಾಡ್ಬೇಕು? ಒಟ್ಟ ತಲೆಯಾಗ ಹುಳ ಬಿಟ್ಟಂಗೆ ಆಗ್ತಾವ್ರಿ, ನಮಗೆ ತಿಳಿಯಂಗಿಲ್ಲ. ಹೌದಾ? ಇಲ್ಲಿ ನೋಡ್ರಿ, ಇನ್ 2 months, ಇನ್ನ ಮುಂದಿನ ತಿಂಗಳು ನೀವೇನು ಪ್ಲಾನ್ ಮಾಡಕತ್ತೀರಿ? ಒಂದು ಡೆಸ್ಟಿನೇಷನ್ ಹೋಗಕ್ಕೆ ಪ್ಲಾನ್ ಮಾಡಕತ್ತೀರಿ. ಡೆಸ್ಟಿನೇಷನ್ ಒಳಗೆ ಹೋಗಿ ಅಲ್ಲಿ ಏನು ಮಾಡೋದ್ರಿ? ನೀವು ಸೆಟಲ್ ಆಗಕ್ಕೆ ಪ್ಲಾನ್ ಮಾಡಕತ್ತೀರಿ. ಹೌದಾ? ಡೆಸ್ಟಿನೇಷನ್ ಹೋಗಿ ಸೆಟಲ್ ಆಗಕ್ಕೆ ಪ್ಲಾನ್ ಮಾಡಕತ್ತೀರಿ. ಲಿವಿಂಗ್ ಟು ಅಂತಕ್ಕಂಥದ್ದು ಬರಂಗಿಲ್ಲ. ಓಕೆ, ಒಂದು ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರ ಫ್ಯೂಚರ್ ಟೆನ್ಸ್ ಒಳಗೆ ಹೋಗ್ಬೇಕಾದ್ರೆ ಏನಾಕೈತ್ರಿ? ಫಾರ್ ಅಂತಕ್ಕಂಥದನ್ನ ಬಳಸಬೇಕು. ಟು ಅಂತಕ್ಕಂಥದನ್ನ ಬಳಸೋಂಗಿಲ್ಲ. ನೋಡ್ರಿ, ಟು ಅಂತಕ್ಕಂಥದ್ದು ಬಳಸಂಗಿಲ್ಲ. ಲಿವಿಂಗ್ ಫಾರ್ ಆಸ್ಟ್ರೇಲಿಯಾ ಟು ಸೆಟಲ್ ದೇರ್. ನೋಡ್ರಿ, ಲಿವಿಂಗ್ ಟು ಆಸ್ಟ್ರೇಲಿಯಾ ಟು ಸೆಟಲ್ ದೇರ್ ಟು ಅಂತಕ್ಕಂಥ ಸೆಂಟೆನ್ಸ್ ತುಂಬ ಬಳಸ್ಕೊಂತ ಹೋಗಕ್ಕಾಗದ ಇಲ್ಲ. ಲಿವಿಂಗ್ ಫಾರ್ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಸೆಟಲ್ ಆಗಕ್ಕ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಡೆಸ್ಟಿನೇಷನ್ ಫ್ಯೂಚರ್ ಟೆನ್ಸ್ ನಲ್ಲಿ ಹೇಳ್ತಾ ಇದ್ರ, ಅಥವಾ ಯಾವುದೇ ಒಂದು ಟೆನ್ಸ್ ಒಳಗೆ ಹೇಳ್ರಿ, ಅಲ್ಲಿ ಒಂದು ಡೆಸ್ಟಿನೇಷನ್ ಬಗ್ಗೆ ಮಾತಾಡಕತ್ತೀರ ಅಂದ್ರೆ ಅಲ್ಲಿ ಏನ್ ಬಳಸ್ತೀರಿ? ಫಾರ್ ಅಂತಕ್ಕಂತಹ ಒಂದು ಪ್ರಿಪೊಸಿಷನ್ ಅನ್ನ ಬಳಸ್ತೀರಿ. ಫಾರ್ ಅಂತಕ್ಕಂಥ ಪ್ರಿಪೊಸಿಷನ್ ಬಳಸಿದ್ರೆ ಮಾತ್ರ ಕರೆಕ್ಟ್ ಆಗ್ತೈತಿ, ಹೊರತು ಬೇರೆ ಯಾವುದು ಬಳಸೋಂಗಿಲ್ಲ. 100% ಇದನ್ನ ಬಳಸ್ಬೇಕು. ಇದನ್ನ ಬಿಟ್ಟು ಬೇರೆ ಬಳಸೋ ಹಂಗಿಲ್ಲ. ಡನ್? ಅಂಡರ್ಸ್ಟ್ಯಾಂಡ್ ಆತ್ರಿ? ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್. Select the most appropriate option to fill in the blanks. The hiring manager has already offered you job. Now dash to accept or decline the offer. Okay, ಒಂದು ಆಫರ್ ಅನ್ನ ಮಾಡ್ತಾರ, ಜಾಬ್ ಆಫರ್. ಅದನ್ನ ನೀವೇನ್ ಮಾಡಬೇಕು? ಎಕ್ಸೆಪ್ಟ್ ಮಾಡಬೇಕು ಅಥವಾ ಡಿಕ್ಲೈನ್ ಮಾಡೋದು ಯಾರ ಕೈಯಾಗೈತಿ? ನಿಮ್ಮ ಕೈಯಾಗೈತಿ. ನಿಮ್ಮ ಕೈಯಾಗೈತಿ ಅಂದ್ರೆ ಏನ? ಡಿಸಿಷನ್ ಯಾರು ಮಾಡಾಕತ್ತೀರಿ? ನೀವು ಮಾಡಾಕತ್ತೀರಿ. ಟು ಟೇಕ್ ಅ ರೆಸ್ಪಾನ್ಸಿಬಲ್ ಟು ಡಿಸಿಷನ್, ಟು ಮೇಕ್ ಅ ಡಿಸಿಷನ್ ಅಂತಕ್ಕಂಥದ್ದು ಬಂದಾಗ ಯಾವ್ದು ಬರ್ತೈತಿ? ಪೆನ್ನಿ ಫಾರ್ ಯುವರ್ ಥಾಟ್ಸ್, ನೋ ವೇ. ಫುಲ್ ಯುವರ್ ಲೆಗ್, ಫುಲ್ ಅಂದ್ರೆ ಏನ್ರಿ? ಮಂದಿ ಕಾಲನ್ನ ಜಗ್ಗುವುದು ಬರುದಿಲ್ಲ. ಗೆಟ್ ಯುವರ್ ಆಕ್ಟ್ ಟುಗೆದರ್, ನೋ ವೇ. ಓಕೆ, ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಓಕೆ, ಬಾಲ್ ಏನೈತಿ? ನಿನ್ನ ಕೋರ್ಟ್ ಒಳಗೈತಿ. ನೀ ಅದನ್ನ ಗೋಲ್ ಮಾಡ್ತೀವೋ, ಗ್ರೌಂಡ್ ಇಂದ ಹೊರಗೆ ಹೋಗ್ತೀವೋ, ಅದು ಯಾರ ಕೈಯಾಗೈತಿ? ಡಿಸಿಷನ್ ಮಾಡೋದು ನಿನ್ನ ಕೈಯಾಗೈತಿ. ಹೌದಾ? ನಿನ್ನ ಕೈಯಾಗಿ ಮೊಬೈಲ್ ಕೊಟ್ಟನ, ಚಲೋ ತಮಗೆ ಯೂಸ್ ಮಾಡೋದು, ಕೆಟ್ಟ ತಮಗೆ ಯೂಸ್ ಮಾಡೋದು ಯಾರ ಕೈಯಾಗೈತಿ? ನಿಮ್ಮ ಕೈಯಾಗೈತಿ. ಹಂಗ ನೋಡ್ರಿ, ಇಲ್ಲ ಆಫರ್ ಐತಿ, ಆಫರ್ ಬೇಕೋ ಬ್ಯಾಡೋ ಯಾರ ಕೈಯಾಗೈತಿ?
ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್, ಯು ಹ್ಯಾವ್ ಟು ಮೇಕ್ ಅ ಡಿಸಿಷನ್. ಓಕೆ, ಇದರ ಅರ್ಥ ಏನ್ರಿ? ಬಾಲ್ ಇನ್ ಯುವರ್ ಕೋರ್ಟ್ ಅಂದ್ರೆ ಮೇಕ್ ಅ ಡಿಸಿಷನ್. ಯು ಹ್ಯಾವ್ ಟು ಮೇಕ್ ಅ ಡಿಸಿಷನ್. ಓಕೆ, ನೀವೇನ್ ಮಾಡಬೇಕು? ಡಿಸಿಷನ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ಅದರ ಅರ್ಥ. ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂದ್ರೆ ದಿಸ್ ಇಸ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಕಾನ್ಸೆಪ್ಟ್. ಇದಕ್ಕೆ ಏನಂತ ಕರಿತೀವ್ರಿ? ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತಕ್ಕಂಥದ್ದನ್ನ ಕರಿತೀವಿ ನೋಡ್ರಿ. ಇಡಿಯಮ್ಸ್ ಅಂಡ್ ಫ್ರೇಸಸ್ ನೆನಪಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಕ್ವಶನ್ ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಅ ರಿಪೋರ್ಟೆಡ್ ಸ್ಪೀಚ್. ಓಕೆ, ಅಂದ್ರೆ ಯಾವ್ದ್ರಿ? ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ್ದೈತಿ? ಯು ಸೇಡ್ ಐ ವಿಲ್ ಮೇಕ್ ಅ ವಾಲ್ನಟ್ ಕೇಕ್. ಹೌದಾ? ಆಪ್ಷನ್ಸ್ ಅನ್ನು ನೋಡ್ರಿ. ಯು ಸೇಡ್ ಐತಿ, ಯು ಸೇಡ್ ಬರ್ಬೇಕು, ಯು ಟೋಲ್ಡ್ ಇರ್ಲಿ, ಯು ಟೋಲ್ಡ್ ನೋಡೋಣ. ಐ ಸೇಡ್ ಅಂತ ಬರಂಗಿಲ್ಲ. ಒಂದೇ ಆಪ್ಷನ್ ತೆಗೆದು ಡಡಲ್ ಹೊರಗೆ ನಡಿ ಹೊರಗೆ. ಎರಡನೇ ಆಪ್ಷನ್ ಯು ಸೇಡ್ ದ್ಯಾಟ್ ಯು ವಿಲ್ ಮೇಕ್. ವಿಲ್ ಬಂದಾಗ ಏನು ಬಳಸಂತ ಹೇಳಿನು? ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಒಳಗೆ ವಿಲ್ ಬಿ ಬಳಸ್ಬೇಕು. ಡೈರೆಕ್ಟ್ ಇಂಡೈರೆಕ್ಟ್ ಒಳಗೆ ವುಡ್ ಬಳಸ್ಬೇಕು. ಅಂದ್ರೆ ವಿಲ್ ಐತಿ, ಬರಂಗಿಲ್ಲ ಇದು. ಹೌದಾ? ಎಸ್, ಇದು ನೋಡ್ರಿ, ಇದು ವುಡ್ ಐತಿ, ಇಲ್ಲಿ ವುಡ್ ಐತಿ. ವೆರಿ ಗುಡ್, ಎರಡು ಕಡೆ ವುಡ್ ಐತಿ. ಹೌದಾ? ವುಡ್ ಜೊತೆಗೆ ಏನ್ ಬರ್ಬೇಕಂದ್ರೆ ವುಡ್ ಅಂತಕ್ಕಂಥದ್ದು, ವುಡ್ ಅಂತಕ್ಕಂಥದ್ದು, ಶಾಲ್ ಅಂತಕ್ಕಂಥದ್ದು, ವಿಲ್ ಅಂತಕ್ಕಂಥದ್ದು, ಇವೆಲ್ಲ ಏನ್ರಿವ? ಮಾಡೆಲ್ ವರ್ಬ್. ಮಾಡೆಲ್ ವರ್ಬ್ ಜೋಡಿ ಏನ್ ಬಳಸಂತ ಹೇಳೇನು? V1 ಕಂಪಲ್ಸರಿ ಬಳಸ್ಬೇಕು. ಇಲ್ಲಿ ಬೇಕಡ್ ಅಂತ ಯಾಕೆ ಬರ್ತೈತ್ರಿ? ನಾಡಿ ಆನ್ಸರ್ ಯಾವುದು? ಮೂರನೇದು. ಯು ಸೇಡ್ ದ್ಯಾಟ್ ಯು ವುಡ್ ಬೇಕ್ ಅ ವಾಲ್ನಟ್ ಕೇಕ್. ವುಡ್ ಜೊತೆಗೆ V1 ಕಂಪಲ್ಸರಿ. ಮಾಡೆಲ್ ವರ್ಬ್ ಜೊತೆ ಏನ್ ಕಂಪಲ್ಸರಿ? V1 ಕಂಪಲ್ಸರಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಹೌದಾ? ಬಹಳಷ್ಟು ಈಸಿ ಕಾನ್ಸೆಪ್ಟ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳಿದ್ದಾಗ ಇವುಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಇದನ್ನ ನೀವು ಕರೆಕ್ಟಾಗಿ ಚೂಸ್ ಮಾಡಬೇಕು. ಓಕೆ, ಎಸ್. ಅದೇ ರೀತಿಯಾಗಿ ಏನು ಮಾಡೋಣ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕ್ವಶನ್ ಅದಾವನ? ಇನ್ನೊಂದು ಕ್ವಶನ್ ಐತಿ ನೋಡ್ರಿ. ಸೆಲೆಕ್ಟ್ ದ ಕರೆಕ್ಟ್, ಇದು ಆನ್ಸರ್ ಗೊತ್ತಾತಲ್ರಿ ನಿಮಗೆ? ಎಸ್. ಸೆಲೆಕ್ಟ್ ದ ಕರೆಕ್ಟ್ ಆಕ್ಟಿವ್. ಓಕೆ, ಪ್ಯಾಸಿವ್ ವೈಸ್ ಒಳಗೆ ಕೊಟ್ಟಾರ ನೋಡ್ರಿ ಸೆಂಟೆನ್ಸ್. ಎತ್ತರ ಕೊಟ್ರ? ಪ್ಯಾಸಿವ್ ವೈಸ್ ಒಳಗೆ ಕೊಟ್ಟಾರ. ನೀವು ಅದಕ್ಕೆ ಆಕ್ಟಿವ್ ವೈಸ್ ಅನ್ನ ಕಂಡು ಹಿಡಿಬೇಕು. ಆಕ್ಟಿವ್ ವೈಸ್ ಅನ್ನ ಕಂಡು ಹಿಡಿಬೇಕಂದ್ರೆ ಏನ್ ಮಾಡಬೇಕು? ಎವ್ರಿ ಒನ್ ವಾಸ್ ಚಾರ್ಮ್ಡ್. ವಾಸ್ ಅಂತಕ್ಕಂಥದ್ದು ಬಂದೈತಂದ್ರ ನಿಮಗೆ ಹೇಳೇನ, ನಾನು ಭಾಳ ಸಲ ಹೇಳೇನ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಪ್ಯಾಸಿವ್ ವೈಸ್ ಒಳಗೆ ಐತಂದ್ರ ಇದನ್ನ ಆಕ್ಟಿವೈಸ್ ಮಾಡೋ ಮುಂದೆ ಒಂದು ಹೆಜ್ಜೆ ಹಿಂದೆ ಹೋಗ್ಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವ್ದೈತಿ ನೋಡ್ರಿ, ಅದ ನಿಮ್ ಆನ್ಸರ್ ಆಕೇತಿ. ಹೌದಾ? ಹಂಗಿದ್ರ ಆಪ್ಷನ್ ಡಿಲೀಟ್ ಮಾಡೋಣ. ಇಲ್ಲಿ ವಿಲ್ ಐತಿ, ನಡಿ ಮನಿಗೆ, ಸೀದಾ ನಡಿ ಮನಿಗೆ. ಇಲ್ಲಿ ವಾಸ್ ಐತಿ, ವಾಸ್ ಇದ್ದಾಗ ವಾಸ ಬರ್ತೈತಿ, ನಡಿ ಮನಿಗೆ. ಹ್ಯಾಸ್ ಐತಿ, ಹ್ಯಾಸ್ ಬರ್ತೈತಿ ಇಲ್ಲ. ಮೂರು ಹೋಗ್ಯಾವ ಅಂದ್ರ ಕಣ್ಣು ಮುಚ್ಚೆ ಚಾರ್ಮ್ಡ್ ಎವ್ರಿ ಒನ್. ದಿಸ್ ಇಸ್ ದ ಆನ್ಸರ್. ಅದ ಆನ್ಸರ್ ಆಗಾಕ ಬೇಕು. 100% ಹೋಗಿ ಚೆಕ್ ಮಾಡಿರ್ಬೇಕಾರೆ ಬರೀ ಆಪ್ಷನ್ ಮೇಲೆ ಡಿಲೀಟ್ ಮಾಡಿ ಹೋಗುದನ್ನ. ಓಕೆ, MTS ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಕ್ವಶನ್, ಸ್ಟೆನೋಗ್ರಫಿ MTS ಹೋಗಿ ಚೆಕ್ ಮಾಡ್ರಿ. ಈ ಕ್ವಶನ್ ಸಿಗ್ತೈತಿ. ಹೌದಾ? ಬರೀ ಹೆಲ್ಪಿಂಗ್ ವರ್ಬ್ ಮೇಲೆ ಹೇಳಿ ನಿಮಗೆ, ಹೆಲ್ಪಿಂಗ್ ವರ್ಬ್ ಮೇಲೆ ಮಾಡಿ ಹೋಗಿತ್ತೇವೆ. ಯಾಕೆ? ನಮ್ಮ ವಿಡಿಯೋನ ನೋಡ್ರಿ, ಥಿಯರಿ ಕ್ಲಾಸನ್ನ ನೋಡ್ರಿ. ಯು ಆಲ್ಸೋ ಸಾಲ್ವ್ ಲೈಕ್ ದ್ಯಾಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಆನ್ಸರ್ ಯಾವುದು? ಹರ್ ಫೈನ್ ಡ್ಯಾನ್ಸ್ ಪರ್ಫಾರ್ಮ್ ಚಾರ್ಮ್ಡ್ ಎವ್ರಿ ಒನ್. ಇಷ್ಟ ಬರ್ತದ, ಬೇರೆ ಏನು ಬರೋದಿಲ್ಲ. ಡನ್, ಅರ್ಥ ಆಯ್ತ್ರಿ? ಓಕೆ, ನೆಕ್ಸ್ಟ್ ನೋಡ್ರಿ. ಓಕೆ, ಇಲ್ಲಿಗೆ ಏನಾಗ್ತಾವ? ಕ್ವಶನ್ಸ್ಗಳು ಮುಗಿತಾವ. ಅದೇ ರೀತಿಯಾಗಿ ಮತ್ತೆ ಯಾರಾದರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋರಿದ್ರೆ ನಿಮಗೆ ಈಗಾದರೂ ಹೇಳೇನು, 8431665756 ಇರ್ತೈತಿ. ಅದೇ ರೀತಿಯಾಗಿ ಯಾರಾದರೂ ಆಫ್ಲೈನ್ ಕ್ಲಾಸಸ್ಗಳಿಗೆ ಜಾಯ್ನ್ ಆಗೋರಿದ್ರೆ ಅಂದ್ರೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ, ಈ ನಂಬರ್ ಕಾಲ್ ಮಾಡಿರಿ. ಐ ವಿಲ್ ಟೆಲ್ ಯು ದ ಡೀಟೇಲ್ಸ್. ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಳ್ಳೆ ತರಬೇತಿ ಕೊಡಲಿಕ್ಕೆ ಟೀಚರ್ಸ್ಗಳು ಅದಾರ. ಅದಕ್ಕೋಸ್ಕರ ಇದು ಕಾಲ್ ಮಾಡಿರಿ, ಐ ವಿಲ್ ಕ್ಯಾಚ್ ಔಟ್. ಓಕೆ, ಎಸ್. ಅದೇ ರೀತಿಯಾಗಿ ಯಾರಿಗೆ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಪ್ರಿಪರೇಷನ್ ಹೆಂಗೆ ನಡೆದಿತ್ತು ಅಂತಕ್ಕಂಥದ್ದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಲಾಸ್ಟ್ ಮಾಡೋಣ ಯಾರು ವಿಡಿಯೋ ನೋಡಕತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.